ಹೇಳಿದ್ರು ಸ್ನೇಹ ಗೆದ್ರು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ ಸಹಜವಾಗಿ ಮನೇಲಿದ್ದಂಥ ಮನಸ್ತಾಪ ಮರೆತು ಈಗೆಲ್ಲರೂ ಕೂಡ ಒಂದಾಗಿದ್ರ ಮಾತನಾಡಿದ್ರ ಹೇಗೆ ಇದೆ ಅವರವ್ರ ಜೊತೆಗಿನ ಒಡನಾಟ ಅನ್ನುವಂಥದ್ದು. ಸರ್ ಸೂಪರ್ ಆಗಿದೆ. ಯಾಕಂದರೆ ಅವರೆಲ್ಲರೂ ಅಲ್ಲಿ ಆಟಗಾರರಾಗಿದ್ದರು, ಇಲ್ಲೆಲ್ಲ ಬಂಧುಗಳಾಗಿದ್ದಾರೆ. ಅಲ್ಲಿ ಆಟಕ್ಕೋಸ್ಕರ ಮಾತಾಡಿದ್ದು, ಇಲ್ಲಿ ಪ್ರೀತಿಗೋಸ್ಕರ ಮಾತಾಡ್ತಾ ಇದ್ವಿ. ಎಲ್ಲರೂ ಕಾಂಟ್ಯಾಕ್ಟಲ್ಲಿದ್ದಾರೆ, ಎಲ್ಲರೂ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಎಲ್ಲರೂ ಸೇರಿ ಒಂದು ಗೆಟ್ ಟುಗೆದರ್ ಪಾರ್ಟಿ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಖುಷಿಯಾಗಿದೆ ಸರ್. ಥ್ಯಾಂಕ್ ಯು ಸರ್. ಅಂತೂ ಅಂದರೆ ನಿಮಗೆ ಈಗ ಒಂದು ಮನೆ ಮೆಂಬರ್ ಆಗಿದ್ದಾರೆ ಮೇಡಮ್, ನಿಮಗೆ ಹೇಗೆ ಈಗ ಅನಿಸ್ತಾ ಇದೆ ಅಂತ ಇವರ ಸ್ನೇಹದ ಬಗ್ಗೆ? ಸ್ನೇಹದ ಬಗ್ಗೆ ತುಂಬ ಖುಷಿ ಇದೆ ಸರ್. ಸ್ವಲ್ಪ ಎಷ್ಟಾದರೂ ಹೆಂಡತಿ ಅಲ್ವಾ, ಸ್ವಲ್ಪ ಹಸಿವೇನೂ ಇದೆ. ಯಾಕಂದರೆ ನನಗಿಂತ ಜಾಸ್ತಿ ಪ್ರೀತಿ ತೋರಿಸುತ್ತೆ ವರ್ತೂರಣ. ಅಂದರೆ ಹೆಂಗೆ ಅಂದರೆ ಇವನಿಗೆ ಮಿಸ್ಸಾಗಿ ಚಿಕ್ಕದಾಗ ಒಂದು ಏಟು ಹೊಡೆಯೋಕ್ಕೂ ಬಿಡ್ತಾ ಇಲ್ಲ ವರ್ತೂರಣ. ಆ ಥರ ನೋಡ್ಕೊತಾ ಇದ್ದಾರೆ ಸಂತನ್ನ. ನನಗೆ ಒಂದೊಂದು ಸಲ ಅನಿಸುತ್ತೆ ಎಲ್ಲಿ ವರ್ತೂರಣ ಅವ್ರ ಮನೆಗೆ ಕರ್ಕೊಂಡೋಗಿ ಇಟ್ಕೊಬಿಡ್ತಾರೋ ಸಂತನ್ನ ಅಂತ. ಸೊ ತುಂಬ ಖುಷಿ ಇದೆ, ಚೂರು ಬೇಜಾರಿದೆ ಸರ್. ಹೇಳಿದ್ರು ಸ್ನೇಹ ಗೆದ್ರು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ ಸಹಜವಾಗಿ ಮನೇಲಿದ್ದಂಥ ಮನಸ್ತಾಪ ಮರೆತು ಈಗೆಲ್ಲರೂ ಕೂಡ ಒಂದಾಗಿದ್ರ ಮಾತನಾಡಿದ್ರ ಹೇಗೆ ಇದೆ ಅವರವ್ರ ಜೊತೆಗಿನ ಒಡನಾಟ ಅನ್ನುವಂಥದ್ದು. ಸರ್ ಸೂಪರ್ ಆಗಿದೆ. ಯಾಕಂದರೆ ಅವರೆಲ್ಲರೂ ಅಲ್ಲಿ ಆಟಗಾರರಾಗಿದ್ದರು, ಇಲ್ಲೆಲ್ಲ ಬಂಧುಗಳಾಗಿದ್ದಾರೆ. ಅಲ್ಲಿ ಆಟಕ್ಕೋಸ್ಕರ ಮಾತಾಡಿದ್ದು, ಇಲ್ಲಿ ಪ್ರೀತಿಗೋಸ್ಕರ ಮಾತಾಡ್ತಾ ಇದ್ವಿ. ಎಲ್ಲರೂ ಕಾಂಟ್ಯಾಕ್ಟಲ್ಲಿದ್ದಾರೆ, ಎಲ್ಲರೂ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಎಲ್ಲರೂ ಸೇರಿ ಒಂದು ಗೆಟ್ ಟುಗೆದರ್ ಪಾರ್ಟಿ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಖುಷಿಯಾಗಿದೆ ಸರ್. ಥ್ಯಾಂಕ್ ಯು ಸರ್. ಅಂತೂ ಅಂದರೆ ನಿಮಗೆ ಈಗ ಒಂದು ಮನೆ ಮೆಂಬರ್ ಆಗಿದ್ದಾರೆ ಮೇಡಮ್, ನಿಮಗೆ ಹೇಗೆ ಈಗ ಅನಿಸ್ತಾ ಇದೆ ಅಂತ ಇವರ ಸ್ನೇಹದ ಬಗ್ಗೆ? ಸ್ನೇಹದ ಬಗ್ಗೆ ತುಂಬ ಖುಷಿ ಇದೆ ಸರ್. ಸ್ವಲ್ಪ ಎಷ್ಟಾದರೂ ಹೆಂಡತಿ ಅಲ್ವಾ, ಸ್ವಲ್ಪ ಹಸಿವೇನೂ ಇದೆ. ಯಾಕಂದರೆ ನನಗಿಂತ ಜಾಸ್ತಿ ಪ್ರೀತಿ ತೋರಿಸುತ್ತೆ ವರ್ತೂರಣ. ಅಂದರೆ ಹೆಂಗೆ ಅಂದರೆ ಇವನಿಗೆ ಮಿಸ್ಸಾಗಿ ಚಿಕ್ಕದಾಗ ಒಂದು ಏಟು ಹೊಡೆಯೋಕ್ಕೂ ಬಿಡ್ತಾ ಇಲ್ಲ ವರ್ತೂರಣ. ಆ ಥರ ನೋಡ್ಕೊತಾ ಇದ್ದಾರೆ ಸಂತನ್ನ. ನನಗೆ ಒಂದೊಂದು ಸಲ ಅನಿಸುತ್ತೆ ಎಲ್ಲಿ ವರ್ತೂರಣ ಅವ್ರ ಮನೆಗೆ ಕರ್ಕೊಂಡೋಗಿ ಇಟ್ಕೊಬಿಡ್ತಾರೋ ಸಂತನ್ನ ಅಂತ. ಸೊ ತುಂಬ ಖುಷಿ ಇದೆ, ಚೂರು ಬೇಜಾರಿದೆ ಸರ್.